ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 118ನೇ ಕೀರ್ತನೆ 29ನೇ ವಾಕ್ಯ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. ಹೌದು ಪ್ರಿಯರೇ, ಇದುವರೆಗೂ ನಾವು ದೇವರಿಂದ ಹೊಂದಿಕೊಂಡಂತಹ ಎಲ್ಲ ಒಳ್ಳೆಯ ಕಾರ್ಯಗಳಿಗೂ, ಎಲ್ಲ ಅದ್ಭುತಗಳಿಗೂ, ಎಲ್ಲ ಸೂಚಕ ಕಾರ್ಯಗಳಿಗೂ ಕೂಡ ಈ ದಿನದಲ್ಲಿ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಗಳನ್ನು ಅರ್ಪಿಸೋಣ. ಏಕೆಂದರೆ ಆತನು ಒಳ್ಳೆಯವನಾಗಿದ್ದಾನೆ. ಇದುವರೆಗೂ ನಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿಯೇ ಇದ್ದಾನೆ ಪ್ರಿಯರೇ. ಆತನ ಕೃಪೆ ಶಾಶ್ವತವಾಗಿ ಇರುವಂಥದ್ದು, ಒಂದು ದಿನ ಇದ್ದು ಇನ್ನೊಂದು ದಿನ ಇಲ್ಲದೆ ಇರುವಂಥದ್ದಲ್ಲ ಪ್ರಿಯರೇ. ನಾವು ನಮ್ಮ ಜೀವಿತವಿರುವವರೆಗೂ ಕೂಡ ಶಾಶ್ವತವಾಗಿ ನಮ್ಮೊಟ್ಟಿಗೆ ಇರುವಂಥದ್ದಾಗಿದೆ. ಆತನ ಕೃಪೆಯೇ ಇದುವರೆಗೂ ಈ ಜೀವನದಲ್ಲಿ ನಾವು ಜೀವವನ್ನು ಇಟ್ಟುಕೊಂಡು ನಡೆಯುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದ ನಾವು ದೇವರು ಇದುವರೆಗೂ ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಿದ್ದಾರೋ ಅದೆಲ್ಲವನ್ನ ನೆನೆಸಿ ಒಂದು ಬಾರಿ ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಆತನ ಕೃಪೆಗಾಗಿ ಆತನಿಗೆ ಸ್ತೋತ್ರ ಮಾಡೋಣ. ನಮಗೆ ನಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇರುವಂತಹ ಕಾರ್ಯಗಳನ್ನು, ನಮ್ಮ ಮೂಲಕವಾಗಿ ಅಸಾಧ್ಯವಾಗಿರುವಂತಹ ಕಾರ್ಯಗಳನ್ನು ಸಾಧ್ಯವಾಗಿ ದೇವರು ಅನೇಕ ಕಾರ್ಯಗಳನ್ನು ನಡೆಸಿದ್ದಾರೆ ಪ್ರಿಯರೇ. ಆ ಎಲ್ಲ ಕಾರ್ಯಗಳನ್ನು, ಕ್ರಿಯೆಗಳನ್ನು ನೆನೆಸಿದವರಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಇದುವರೆಗೂ ನಮ್ಮ ಜೀವಿತದಲ್ಲಿ ಅಪ್ಪ ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೀರಿ ಕರ್ತನೆ, ಎಷ್ಟೋ ಉತ್ತಮವಾದ ಕಾರ್ಯಗಳನ್ನು ಮಾಡಿದ್ದೀರಿ, ಅದ್ಭುತವಾದ ಕಾರ್ಯವನ್ನು ಮಾಡಿದ್ದೀರಿ ಅಪ್ಪ. ನಿನ್ನ ಕೃಪೆ ಕರ್ತನೆ ನಮ್ಮ ಜೀವಿತದಲ್ಲಿ ಇದುವರೆಗೂ ಕರ್ತನೆ ನಡೆಸುವಂಥದ್ದಾಗಿದೆ, ಮುಂದೆಯೂ ನಡೆಸುವಂಥದ್ದಾಗಿದೆ ಪ್ರಿಯರೇ. ನಿನ್ನ ಕೃಪೆ ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ಇರಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಈ ದಿನದಲ್ಲಿ ಕರ್ತನೆ ನನ್ನ ಎಲ್ಲ ಸಹೋದರ ಸಹೋದರಿಯರ ಜೀವಿತದಲ್ಲಿ ನೀವು ಮಾಡಿದಂತಹ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ಈ ದಿನವೂ ಕೂಡ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತವನ್ನ, ಅತಿಶಯವಾದ ಕಾರ್ಯಗಳನ್ನ ಕಾಣುವಂತೆ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ನಿನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೇ, ಆಮೆನ್.